ಬಾಗಲಕೋಟೆಯಲ್ಲಿ ನಡೆದಂತಹ ಘಟನೆ ಇದು. ಕಳ್ಳತನಕ್ಕೆ ಬಂದಂತಹ ಕಳ್ಳರನ್ನ ಓಡಿಸೋದಕ್ಕೆ ದಿಟ್ಟತನವನ್ನು ಮೆರೆದ ಮಹಿಳೆ. ಮನೆಗಳ್ಳತನಕ್ಕೆ ಕಳ್ಳರ ಮೇಲೆ ಜಿರಲೆ ಸ್ಪ್ರೇ ಮಾಡ್ತಾರೆ. ಜಿರಲೆ ಔಷಧಿ ಸ್ಪ್ರೇ ಮಾಡಿ ಕಳ್ಳರನ್ನ ಓಡಿಸ್ತಾರೆ ಮಹಿಳೆ. ಜಿರಲೆ ಔಷಧಿಯನ್ನು ಸ್ಪ್ರೇ ಮಾಡಿ ಕಳ್ಳರನ್ನ ಓಡಿಸಿ ದಿಟ್ಟತನವನ್ನು ಪ್ರದರ್ಶನ ಮಾಡಿದ್ದಾರೆ ಮಹಿಳೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನಡೆದಂತಹ ಘಟನೆ. ಇವರು ಮನೆಯಲ್ಲಿ ಒಂಟಿ ಮಹಿಳೆ ಇದ್ದಿದ್ದನ್ನು ಗಮನಿಸಿ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಹಿಂದಿಯಲ್ಲಿ ಅವರು ಮಾತನ್ನು ಆರಂಭಿಸ್ತಾರೆ ಅನ್ನೋದು ಗೊತ್ತಾಯಿತು. ಅಲ್ಲೇ ಇದ್ದಂತಹ ಜಿರಲೆ ಸ್ಪ್ರೇ ಇರುತ್ತೆ, ಅದನ್ನು ಕಳ್ಳರಿಗೆ ಸಿಂಪಡಿಸಿದ್ದಾರೆ, ಸ್ಪ್ರೇ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಪರಿಣಾಮ ಅಲ್ಲಿ 2 ಗಂಟೆ ಸುಮಾರು ಬಂದರಿ ಅವರು. 12:30-35 ಗಂಟೆಗೆ ಮನೆಯಿಂದ ಅವ್ರು ಬಾಗಿಲ ತೆಗೆದು ಬಳೆ ಸ್ವಚ್ಛ ಮಾಡ್ಕೊಂಡು ಬರೋದ್ರಾಗ ಬಾಗಿಲ ಬಾಜು ಯಾರೋ ನಿಂತು ಅವ್ರು ಕುತ್ತಿಗೆ ಕೈ ಹಾಕಿ ಚೈನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ಯಾನ್ರಿ. ಇವ್ರು ಸಡನ್ ಆಗಿ ಎಚ್ಚೆತ್ತುಕೊಂಡು ಅದು ಕಂಪೌಂಡ್ ಮೇಲೆ ಇದ್ದಂಥ ಒಂದು ಜಳಿಗೆ ಹೊಡೆಯುವಂಥ ಹಿಟ್ ಅಂತ ತಿಳ್ಕೊಂಡಿರ್ತಲ್ರಿ, ಅದನ್ನ ತೊಗೊಂಡು ಸಡನ್ ಆಗಿ ಅವ್ರ ಮುಖಕ್ಕೆ ಹೊಡೆದಾಗ ಆ ಮನುಷ್ಯ ಇಲ್ಲಿಂದ ಎದ್ದು ಕಿತ್ಕೊಂಡು ಓಡೋಗ್ಯಾನ್ರಿ. ಮುಂದೆ ರೋಡ್ನಾಗ ಬೈಕ್ ಇತ್ತದು, ಬೈಕ್ ಮೇಲೆ ಒಬ್ರು ಇದ್ದ ಅಂತ ಹೇಳ್ತಾರೆ ಅವರು. ಆ ಬೈಕ್ ಎತ್ತಿ ಇಬ್ರು ಕೂಡ ಓಡೋದಂತ್ರಿ ಅವರು. ನಮ್ಗೆ ಮಾಹಿತಿ ತಿಳಿದ ತಕ್ಷಣ ನಮ್ಮ ಸಿಬ್ಬಂದಿ ಎಲ್ಲ ಕಡೆ ಆ ಕಡೆ ತಿರ್ಗಾಡಕ್ಕೆ ಕಳಿಸಿದ್ರಿ. CC ಕ್ಯಾಮ್ರಾ ಚೆಕ್ ಮಾಡಾಕತ್ತೀವಿ ಈಗ. ಮತ್ತು ಅವ್ರದ್ದು ಮಾಹಿತಿ ತಗೊಂಡು ಎಲ್ಲದಾರ ಏನೋ ನಂಬರ್ ಪ್ಲೇಟ್ ಇಲ್ಲದ ಗಾಡಿ ಚೆಕ್ ಮಾಡಿ ಮತ್ತೆ ಹಿಂಗ್ ಮರ ಹಿಡ್ಕೊಂಡೇನ್ರಿ, ಇಲ್ಲೇ ನಿಂತಾನ್ರಿ ಅವ. ಇಲ್ಲಿ ಡಸ್ಟ್ಬಿನ್ ಅದರಿ, ಹಂಗ ಒಮ್ಮೆ ಸಡನ್ ಆಗಿ ಇಲ್ಲಿ ಕುತ್ತಿಗೆ ಕೈ ಹಾಕ್ಯಾನ್ರಿ. ಕೈ ಹಾಕಿ ಹಂಗ ಜಗ್ಗಿದಾರಿ ಅದ್ ಬರ್ಲಿಲ್ಲ. ಹೊಳ್ಳಿ ಈ ಕಿವಿ ಕೈ ಹಾಕಿದ್ನಿರಿ, ಆ ಕಿವಿದು ಬರ್ಲಿಲ್ರಿ ಅದು. ಆಮೇಲೆ ಹಂಗ ಜಕ್ಕೋತ ಕಂಪೌಂಡ್ ಹಾರ್ಬೇಕು, ಜಕ್ಕೊಂಡ್ ಹೋಗ್ಬೇಕು ಅನ್ನೋರಂಗ್ ಮಾಡ್ಯಾನ್ ಕಾಣಿಸತ್ರಿ. ಹಂಗ ಮಾಡ್ಯಾನ. ನಾನು ಜಗ್ಗನ 1 ಚೈನ್ ಹರಿತ್ರಿ, 2 ಚೈನ್ ಇದ್ವು. 1 ಚೈನ್ ಹರಿತ್ರಿ. ಅದು 1 ಚೈನ್ ಹರಿದ ತಕ್ಷಣ ಈ ಕೈಯಾಗ ನಾ ಹಿಂಗ್ ಸ್ಪ್ರೇ ತಗೊಂಡಿರಿ. ಇಲ್ಲಿ ಇದು ನನಗಿದು ವರ್ಕ್ ಆಗ್ಲಿಲ್ರಿ. ನಾನು ಈ ಚೈನ್ ಹಿಡಿದಿದ್ ಕೈ ಬಿಟ್ಟು ಈ ಕೈಯಾಗ ಹಿಡಿದ್ ಪೂರ್ತಿ ಅವ್ನ ಮುಖಕ್ಕೆ ಹಿಂಗ್ ಹಾಕ್ಬಿಟ್ನಿರಿ. ಪೂರ್ತಿ ಸ್ಪ್ರೇ ಮಾಡಿದ್ನಿರಿ ಹಿಂಗ. ಅವಾಗ ನನ್ ಕೈ ಬಿಟ್ನಿರಿ. 1 ಚೈನ್ ಹರಿದಿತ್ರಿ. ಅದೇನ್ ತುಣುಕ ಹಿಡ್ಕೊಂಡಿದ್ದೇನ್ ಹೋಗೇತೇನರಿ. ಅದು ಹುಡುಕ್ಬೇಕ್ರಿ, ಏನ್ ಬಿದ್ದೈತೋ ಹೋಗೈತೋ ಗೊತ್ತಿಲ್ರಿ. ಹೌದ್ರಿ, ಈ ಸ್ಪ್ರೇನ ನೋಡ್ರಿ. ಹಾ ರೀ, ಸ್ಪ್ರೇ ಮಾಡೈತ್ರಿ. ಹ್ಞೂನ್ರಿ. ಅಯ್ಯೋ 1 ತಾಸ್ ನಡ್ಗೇನ್ರಿ ನಾನು. 1 ತಾಸ್ ನಡ್ಗೇನ್ರಿ. ಹೌನ್ರಿ, ಎಲ್ಲಾರು ಬರನ ಪೊಲೀಸರು ಬಂದ್ರಿ. ಎಲ್ಲಾರು ಒಂದ್ 15 ಮಂದಿ ಗುಂಪ ಬಂದಿತ್ರಿ ಅವ್ರದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರವಿ ಹಳ್ಳೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ ಹಳ್ಳೂರು, ಯಾರೀ ಕಳ್ಳರು? ಈ ಕಳ್ಳರಿಂದ ಈ ಮಹಿಳೆ ರಕ್ಷಿಸ್ಕೊಂಡಿದ್ದು ಹೇಗೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ನಿಜಕ್ಕೂ ಪ್ರೇಮ್, ಇದೊಂಥರ ಆ ಒಂಟಿ ಮಹಿಳೆಯ ಸಮಯ ಪ್ರಜ್ಞೆಯಿಂದ ಈ ಬಹುದೊಡ್ಡ ಒಂದು ಕಳ್ಳತನ ಏನು ತಪ್ಪಿದಂತಾಗಿದೆ. ಅಂದರೆ ಹಿಂದಿ ಭಾಷೆಯಲ್ಲಿ ಆ ಇಬ್ಬರು ಕಳ್ಳರು ಮಾತನಾಡ್ತಾ ಇದ್ರು. ಅದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಗೌತಮ ಬುದ್ಧ ಕಾಲನಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಅಂದರೆ ಒಂಟಿ ಮಹಿಳೆ ಮನೆಯಲ್ಲಿರೋದನ್ನು ಕಂಡಂಥ ಇಬ್ಬರು ಬೈಕ್ ಮೇಲೆ ಬಂದಂಥ ಇಬ್ಬರು ಕಳ್ಳರು ಅವರು ಹಿಂದಿ ಭಾಷೆಯನ್ನು ಮಾತನಾಡ್ತಾ ಇದ್ರು. ಮನೆಗೆ ಹೋಗಿ ಬಾಗಿಲನ್ನು ಬಡಿತಾರೆ. ಅದಾದ ನಂತರ ಆ ಮಹಿಳೆ ಸಮಯ ಪ್ರಜ್ಞೆಯಿಂದ ಒಂಟಿ ಮಹಿಳೆ ಏನಿರ್ತಾಳೆ ಅವರು ಆ ಜಿರಲೆ ಸ್ಪ್ರೇಯನ್ನು, ಅಂದರೆ ಕೈಗೆ ಸಿಕ್ಕ ಜಿರಲೆ ಸ್ಪ್ರೇಯನ್ನು ತಗೊಂಡು ಅವರಿಗೆ ಸ್ಪ್ರೇ ಮಾಡಿದಾಗ ಅಲ್ಲಿಂದ ಅವರು ಏನು ಕಳ್ಳರಿಬ್ಬರು ವಿಚಲಿತರಾಗ್ತಾರೆ, ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಹೀಗಾಗಿ ಈ ಒಂಟಿ ಮಹಿಳೆಯ ಸಮಯ ಪ್ರಜ್ಞೆಯಿಂದ ಬಹುದೊಡ್ಡ ಕಳ್ಳತನ ಇಲ್ಲಿ ತಪ್ಪಿದೆ ಅಂತ ಹೇಳ್ಬೋದು ಪ್ರೇಮ್. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗಾಗಿ. ಹೀಗಾದಂತಹ ಸಂದರ್ಭದಲ್ಲಿ ತಮ್ಮನ್ನು ತಾವು ರಕ್ಷಿಸೋದನ್ನು ಕೂಡ ಕಲ್ತಿರಬೇಕು. ಈ ರೀತಿಯದ್ದೆಲ್ಲ ಹೆಲ್ಪ್ ಆಗುವಂತಹ ಸಾಧ್ಯತೆ ಇರುತ್ತೆ.